ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಚಿವ ಕೆಎನ್ ರಾಜಣ್ಣ ಅವರು ಕೊನೆಗೂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೊನೆಗೂ ಸಭೆಯಲ್ಲಿ ಡಿಎಚ್ಒ ಅನಿಲ್ ಕುಮಾರ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. 8 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಆಗಿದೆ, ಪಿಎಂ ರಿಪೋರ್ಟ್ ಆಗಿದೆ. ಹಾರ್ಟ್ ಅಟ್ಯಾಕ್ ಪ್ರಕರಣಗಳಲ್ಲಿ 14 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಆಗಿಲ್ಲ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೂ 4 ಮರಣೋತ್ತರ ಪರೀಕ್ಷೆಯ ವರದಿಗಳು ಬರಬೇಕಾಗಿದೆ. 5 ಹೃದಯಾಘಾತದಿಂದ ಮೃತಪಟ್ಟಿರುವುದು ಖಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವನ್ನಪ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಈ ವಿಚಾರ ಬಯಲಾಗಿದೆ. ಮೀಡಿಯಾದಲ್ಲೇನೂ ಕೂಡ ಕಷ್ಟ ಆಗ್ತದೆ. ಅಂಥವ್ರು ಯಾವ್ದಾದ್ರು ಬಂದಾಗ ಯಾವ ಮೀಡಿಯಾದಲ್ಲಿ ಬಂದಿದೆ ಏನು ಅಂತ ನೀವು ಯಾರು ಇನ್ಫಾರ್ಮೇಷನ್ ಆಫೀಸರೋ ಇನ್ನೊಬ್ಬರು ಯಾರ ಕಡೆ ಎಲ್ಲರೂ ಕರೆಸ್ಬೇಕು. ಅವ್ರಿಗೆ ಕರೆಸಿ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಈ ರೀತಿ ತಪ್ಪು ಸುದ್ದಿ ಎಲ್ಲ ಹಾಕ್ಬಾರ್ದಪ್ಪ, ಫೇಕ್ ನ್ಯೂಸ್. ಇನ್ನೊಂದ್ಸರಿ ಈ ಥರ ಎಲ್ಲ ಹಾಕಿದ್ರೆ ನೋಡಪ್ಪ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗ್ತದೆ ಅಂತೇಳಿ ಒಂದ್ಸರಿ ವಾರ್ನ್ ಮಾಡಿ ಅವರಿಗೆ ಹೇಳಿ ಸತ್ಯ ಆಗಲಿ. ಅವನು ನಿಜಕ್ಕೋಕ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದಾಗಿ ಸತ್ತರ ನಡೆಸೋಕೆ, ಬಟ್ ಅಸತ್ಯ ಆಗ್ಬಿಟ್ರೆ ಜನರಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ